ಶರಣು ಶರಣಾರ್ಥಿ. ನಮ್ಮ ಜೀವನದಲ್ಲಿ ನಮಗೆ ಬೇಕಾದಂತಹ ಸರ್ವಶ್ರೇಷ್ಠ ಪ್ರಾಪ್ತಿ ಯಾವುದು? ಆದರೆ ವರ್ತಮಾನ ಜಗತ್ತಿನಲ್ಲಿ ಮಾನವ ಯಾವ ಪ್ರಾಪ್ತಿಯ ಹಿಂದೆ ಹೋಗ್ತಾ ಇದ್ದಾನೆ? ಆದರೆ ಶರಣರು ಯಾವ ಪ್ರಾಪ್ತಿಯ ಹಿಂದೆ ಹೋಗ್ತಾರೆ ಅನ್ನುವಂತಹ ಮಾತಿನ ಬಗ್ಗೆ ಬಹಳ ಸುಂದರವಾಗಿ ಜೇಡರ ದಾಸಿಮಯ್ಯನವರು ಈ ಮಾತನ್ನ ಹೇಳ್ತಾರೆ ತಮ್ಮ ವಚನದಲ್ಲಿ. ಕರಿಯನಿತ್ತಡೆ ಒಲ್ಲೆ, ಸಿರಿಯನಿತ್ತಡೆ ಒಲ್ಲೆ, ಹಿರಿದಿಪ್ಪ ರಾಜ್ಯವನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಅಂದ್ರೆ ಶರಣರ ಸ್ಥಿತಿ ಹೇಗಿತ್ತು ಅಂದ್ರೆ, ಅವರು ನಮಗೆ ಚಿನ್ನ ಬೇಡ, ಯಾವುದೇ ಸಂಪತ್ತು, ಯಾವುದೇ ಹಿರಿತನ, ಯಾವುದೇ ರಾಜ್ಯ, ಯಾವುದನ್ನ ಕೊಟ್ಟರೂ ಕೂಡ ನನಗೆ ಬೇಡ, ಕೇವಲ ನಿಮ್ಮನ್ನ ಪಡ್ಕೊಳ್ಳುವಂತಹ ಒಂದು ಮಾತನ್ನ ಶರಣರು ಹೇಳಿದ್ರೆ ಅದು ಸುಳ್ಳು ಮಾತಾಗಿದ್ರೂ ಕೂಡ ಅದು ನನಗೆ ಬೇಕು ಅನ್ನುವಂತಹ ಮಾತನ್ನ ಇಲ್ಲಿ ಜೇಡರ ದಾಸಿಮಯ್ಯನವರು ಹೇಳ್ತಾ ಇದ್ದಾರೆ. ಆದರೆ ವರ್ತಮಾನ ಜಗತ್ತಿನಲ್ಲಿ ಮಾನವ ತನಗೇನ್ ಬೇಕು ಅಂತ ಕೇಳಿದ್ರೆ, ಪರಮಾತ್ಮನನ್ನ ಪಡ್ಕೊಳ್ಳೋ ಮಾರ್ಗ ಬೇಕು ಅಂತ ಕೇಳುವಂಥವ್ರು ಬಹಳ ಕಡಿಮೆ ಜನ. ನನಗೆ ಸಂಪತ್ತು ಬೇಕು, ಧನ ಬೇಕು, ಚಿನ್ನ ಬೇಕು, ಶ್ರೀಮಂತಿಕೆ ಬೇಕು, ವಸ್ತು ಬೇಕು ಅಂತ ಹೇಳುವಂಥವ್ರು ಬಹಳಷ್ಟು ಜನ ಆಗಿದ್ದಾರೆ. ಆದರೆ ವಸ್ತುಗಳ ಹಿಂದೆ ಹೋದಾಗ ನಮಗೆ ಏನು ಪ್ರಾಪ್ತಿ ಆಗ್ತದೆ, ವಸ್ತುಗಳನ್ನ ಬಿಟ್ಟು ಪರಮಾತ್ಮನ ಹಿಂದೆ ಹೋದಾಗ ನಮ್ಮ ಜೀವನದಲ್ಲಿ ಏನು ಪ್ರಾಪ್ತಿ ಆಗ್ತದೆ ಅನ್ನುವಂತಹ ವಾಸ್ತವ ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಒಂದು ಸುಂದರವಾದ ಮಾತನ್ನ ಹೇಳಬೇಕು ಅಂದ್ರೆ, ಒಮ್ಮೆ ದೊಡ್ಡ ರಾಜ ಯುದ್ಧ ಮಾಡ್ಲಿಕ್ಕೋಸ್ಕರ ಪರ ರಾಜ್ಯಕ್ಕೆ ಹೋಗ್ತಾ ಇರ್ತಾನೆ. ಆಗ ತನ್ನ ಗುರುಗಳಿಗೆ ಕೇಳ್ತಾನೆ, ಗುರುಗಳೇ, ಯುದ್ಧದಲ್ಲಿ ವಿಜಯಿಯಾಗಿ ಬರ್ಬೇಕಾದಾಗ ನಿಮಗೋಸ್ಕರ ಏನನ್ನ ತಗೊಂಡು ಬರಲಿ ಅಂತ. ಆಗ ಅವನ ಗುರುಗಳು ಹೇಳ್ತಾರೆ, ನೀನು ಯುದ್ಧದಲ್ಲಿ ವಿಜಯಿಯಾಗಿ ಬರ್ಬೇಕಾದಾಗ ಆ ರಾಜ್ಯದಲ್ಲಿ ಯಾರಾದ್ರೂ ಒಬ್ಬ ಒಳ್ಳೆ ಗುರು ಇದ್ರೆ ಆ ಗುರುವನ್ನ ನನಗೆ ಕರ್ಕೊಂಡು ಬಂದು ನನ್ನ ಹತ್ರ ಬಿಡು, ಅವರಿಂದ ಜ್ಞಾನವನ್ನ ಪಡ್ಕೊಳ್ತೀನಿ ಅಂತ ಆ ಗುರು ಹೇಳ್ತಾರೆ. ಆಯ್ತು ಅಂತ ಈ ರಾಜ ಯುದ್ಧ ಮಾಡ್ಲಿಕ್ಕೆ ಹೋಗ್ತಾನೆ. ಯುದ್ಧದಲ್ಲಿ ವಿಜಯಿನೂ ಆಗ್ತಾನೆ, ರಾಜ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ. ಕೊನೆಗೆ ಆ ಊರಿನಲ್ಲಿ ಯಾರಾದ್ರೂ ಒಳ್ಳೆಯ ದೊಡ್ಡ ಗುರುಗಳಿದ್ದಾರಾ ಅಂತ ಹುಡುಕ್ತಾ ಇರ್ತಾನೆ. ಹುಡುಕುವಂತಹ ಸಂದರ್ಭದಲ್ಲಿ ಜನ ಹೇಳ್ತಾರೆ, ಅಲ್ಲಿ ಕಾಡಿನಲ್ಲಿ ಒಬ್ಬ ತಪಸ್ವಿ ಕುತ್ಕೊಂಡು ತಪಸ್ ಮಾಡ್ತಾ ಇದ್ದಾರೆ ಅಂತ. ಆ ರಾಜ ಆ ತಪಸ್ವಿ ಹತ್ರ ಬರ್ತಾನೆ. ಆ ತಪಸ್ವಿ ಹತ್ರ ಬಂದು ಹೇಳ್ತಾನೆ, ನೀವು ನಮ್ಮ ರಾಜ್ಯಕ್ಕೆ ಬರಬೇಕು ಅಂತ. ಆಗ ಆ ತಪಸ್ವಿ ಹೇಳ್ತಾರೆ, ನಾನ್ಯಾಕೆ ನಿನ್ನ ರಾಜ್ಯಕ್ಕೆ ಬರಬೇಕು ಅಂತ. ಆಗ ಆ ರಾಜ ಹೇಳ್ತಾನೆ, ನೀವು ನನ್ನ ರಾಜ್ಯಕ್ಕೆ ಬಂದ್ರೆ ನಾನು ನಿಮಗೆ ಬೇಕಾದಷ್ಟು ಧನ ಸಂಪತ್ತನ್ನ ಕೊಡ್ತೀನಿ, ಮಹಲನ್ನ ಕೊಡ್ತೀನಿ, ಸೇವಕರನ್ನ ಕೊಡ್ತೀನಿ, ನಿಮಗೆ ಯಾವ ಯಾವ ವಸ್ತುವಿನ ಕೊರತೆ ಇದೆನೋ ಆ ಎಲ್ಲಾ ವಸ್ತುಗಳನ್ನು ನಾನು ನಿಮಗೆ ಕೊಡ್ತೇನೆ ಅಂತ ರಾಜ ಹೇಳ್ತಾನೆ. ಆದ್ರೆ ಆ ಗುರುಗಳು ಹೇಳ್ತಾರೆ, ನನ್ನ ಹತ್ರ ಯಾವುದಾದ್ರೂ ವಸ್ತುವಿನ ಕೊರತೆ ಆಗಿದೆ ಅಂತ ನಿನಗೆ ಹೇಳಿದವರು ಯಾರು? ನನ್ನ ಜೀವನದಲ್ಲಿ ಯಾವ ವಸ್ತುವಿನ ಕೊರತೆನೂ ಇಲ್ಲ, ನಾನು ಈ ಕಾಡಿನಲ್ಲಿ ಆರಾಮಾಗಿದ್ದೀನಿ ಅಂತ ಆ ಗುರುಗಳು ಹೇಳ್ತಾರೆ. ಆದ್ರೆ ಆ ಮಾತು ಆ ರಾಜನಿಗೆ ಇಷ್ಟ ಆಗಲ್ಲ. ರಾಜ ಅವರಿಗೆ ಹೇಳ್ತಾನೆ, ಕಾಡಿನಲ್ಲಿ ಕುತ್ಕೊಂಡಿದ್ದೀರಾ, ಹಾಕ್ಕೊಳ್ಳಿಕ್ಕೆ ಒಳ್ಳೆ ಬಟ್ಟೆ ಇಲ್ಲ, ನಿಮಗೆ ಚಳಿ ಆದಾಗ ಹೊತ್ಕೊಳ್ಳಿಕ್ಕೆ ಒಂದು ಒಳ್ಳೆ ಶಾಲ್ ಕೂಡ ಇಲ್ಲ, ಆದ್ರೆ ನೀವು ಆರಾಮಿದ್ದೀನಂತೀರಲ್ಲ, ನೀವು ಹೇಗೆ ಆರಾಮಿರ್ಲಿಕ್ಕೆ ಸಾಧ್ಯ? ನನ್ನ ರಾಜ್ಯಕ್ಕೆ ಬಂದು ನೋಡಿ, ನಿಮಗೆ ಆರಾಮ್ ಅಂದ್ರೆ ಏನಂತ ಗೊತ್ತಾಗ್ತದೆ ಅಂತ ರಾಜ ಹೇಳ್ತಾನೆ. ಆದ್ರೆ ಆ ಗುರುಗಳು ಹೇಳ್ತಾರೆ, ನಿನ್ನ ರಾಜ್ಯದಲ್ಲಿ ಧನ ಸಂಪತ್ತು ಇರಬಹುದು, ಆದ್ರೆ ನನ್ನ ಜೀವನದಲ್ಲಿ ತೃಪ್ತಿ ಇದೆ, ನನಗಿನ್ಯಾವ ವಸ್ತುವಿನ ಅವಶ್ಯಕತೆ ಇಲ್ಲ ಅನ್ನುವಷ್ಟು ತೃಪ್ತಿಯ ಅನುಭವವನ್ನ ನಾನು ಪರಮಾತ್ಮನ ಧ್ಯಾನದಲ್ಲಿ ಮಗ್ನನಾಗಿ ಅನುಭವ ಮಾಡಿಬಿಟ್ಟಿದ್ದೇನೆ. ಪರಮಾತ್ಮನ ಧ್ಯಾನದಿಂದ ನನಗೇನು ಸುಖ ಶಾಂತಿ ಸಿಕ್ಕಿದೆ, ಏನು ಎಲ್ಲಾ ಪ್ರಾಪ್ತಿಗಳು ಸಿಕ್ಕಿದೆ, ಆ ಪ್ರಾಪ್ತಿ ನಿನ್ನ ರಾಜ್ಯದಲ್ಲೂ ನಿನಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಜೀವನದಲ್ಲಿ ಬಡತನನೇ ಇಲ್ಲ, ಅದಕ್ಕೆ ನಾನು ಈ ಕಾಡಿನಲ್ಲಿ ಆರಾಮಾಗಿ ಕುತ್ಕೊಂಡಿದ್ದೀನಿ, ನಿನ್ನ ಜೀವನದಲ್ಲಿ ಬಡತನ ಇದೆ ಅಂತ ಹೇಳಿ ಆ ಗುರುಗಳು ಹೇಳ್ತಾರೆ. ಆಗ ರಾಜನಿಗೆ ಸಿಟ್ಟು ಬರ್ತದೆ. ರಾಜ ಗುರುಗಳು ಹೇಳ್ತಾರೆ, ನಾನು ದೊಡ್ಡ ರಾಜ, ನೀವು ನನಗೆ ಬಡತನ ಇದೆ ಅಂತ ಹೇಗೆ ಹೇಳ್ತೀರಾ ಅಂತ. ಆಗ ಆ ಗುರುಗಳು ಹೇಳ್ತಾರೆ, ನಾನು ಕಾಡಿನಲ್ಲಿ ಕುತ್ಕೊಂಡಿದ್ರು, ಗೆಡ್ಡೆ ಗೆಣಸನ್ನ ತಿಂತಾ ಇದ್ರು, ಹಣ್ಣನ್ನು ತಿಂತಾ ಇದ್ರು, ಹರಿದ ಬಟ್ಟೆಯನ್ನ ಹಾಕೊಂಡಿದ್ರು ಕೂಡ ನಾನು ಎಷ್ಟು ತೃಪ್ತಿಯಿಂದ ಸಂತುಷ್ಟತೆಯಿಂದ ಇಲ್ಲಿ ಬದುಕ್ತಾ ಇದ್ದೀನಿ. ನೀನು ದೊಡ್ಡ ರಾಜ್ಯ ಇದ್ರೂ ಕೂಡ ಇನ್ನೊಂದು ರಾಜ್ಯಕ್ಕೆ ಯುದ್ಧ ಮಾಡ್ಲಿಕ್ಕೆ ಬಂದಿದ್ದೀಯಾ ಅಂದ್ರೆ ನಿನಗೆ ಇನ್ನೂ ಬಡತನ ಕಡಿಮೆ ಆಗಿಲ್ಲ, ಅದಕ್ಕೆ ಇನ್ನೊಂದು ರಾಜ್ಯವನ್ನ ಗೆಲ್ಲಿಕ್ಕೋಸ್ಕರ ಬಂದಿದ್ದೀಯಾ, ನೀನು ನಿಜವಾದ ಬಡವ, ನಾನಲ್ಲ ಅಂತ ಗುರುಗಳು ಹೇಳ್ತಾರೆ. ಆಗ ಆ ರಾಜನಿಗೆ ನಿಜವಾದ ಅನುಭವ ಆಗ್ತದೆ, ಈ ಗುರುಗಳ ಜೀವನದಲ್ಲಿ ಅಂಥದ್ದೇನು ಪ್ರಾಪ್ತಿಯಾಗಿರಬೇಕು,
ನನ್ನ ರಾಜ್ಯವನ್ನು ನೋಡಿ ನನ್ನನ್ನೇ ಬಡವ ಅಂತ ಹೇಳಬೇಕಂದ್ರೆ ಇವರಿಗಂಥದ್ದೇನು ಸಿಕ್ಕಿರಬೇಕು ಅಂತ ಆ ಗುರುಗಳನ್ನ ಕೇಳಿದಾಗ ಗುರುಗಳು ಹೇಳ್ತಾರೆ, ಪರಮಾತ್ಮನ ಧ್ಯಾನದಲ್ಲಿ ಸಿಗುವಂತಹ ಸುಖ, ಶಾಂತಿ, ನೆಮ್ಮದಿ, ಆನಂದ ಅದು ಜಗತ್ತಿನಲ್ಲಿ ಯಾವ ವಸ್ತುವಿನಲ್ಲೂ ಎಂದೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆಗ ಆ ರಾಜನಿಗೆ ಅರ್ಥ ಆಗ್ತದೆ, ಪರಮಾತ್ಮನ ಧ್ಯಾನದಲ್ಲಿ ಮಗ್ನರಾದಾಗ ಮಾತ್ರ ನಾವು ಸುಖ ಶಾಂತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ. ಅದೇ ಮಾತನ್ನ ಇಲ್ಲಿ ಜೇಡರ ದಾಸಿಮಯ್ಯನವರು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾ ಹೇಳ್ತಾ ಇದ್ದಾರೆ. ನಮ್ಮ ಜೀವನದಲ್ಲಿ ನನಗೆ ಯಾರಾದರೂ ಏನಾದರೂ ಕೊಟ್ಟರೆ ನನಗೇನೂ ಬೇಕಾಗಿಲ್ಲ, ನನಗೆ ನೀವು ಚಿನ್ನ ಕೊಡ್ತೀನಂದ್ರೆ ಬೇಕಾಗಿಲ್ಲ, ದನ ಕೊಡ್ತೀನಂದ್ರೆ ಬೇಕಾಗಿಲ್ಲ, ಸಂಪತ್ತನ್ನು ಕೊಡ್ತೀನಂದ್ರೆ ಬೇಕಾಗಿಲ್ಲ, ರಾಜ್ಯವನ್ನು ಕೊಡ್ತೀನಂದ್ರೂ ಬೇಕಾಗಿಲ್ಲ, ಒಬ್ಬ ದೊಡ್ಡ ಗೌರವದ ಸ್ಥಾನದಲ್ಲಿರೋ ವ್ಯಕ್ತಿಯನ್ನಾಗಿ ಮಾಡ್ತೀನಂದ್ರೂ ಅದು ನನಗೆ ಬೇಕಾಗಿಲ್ಲ. ನನಗೇನಾದರೂ ಬೇಕಾಗಿದೆ ನನ್ನ ಜೀವನದಲ್ಲಿ ಅಂದರೆ ಆ ಪರಮಾತ್ಮನನ್ನು ಪಡ್ಕೊಳ್ಳುವಂತಹ ಒಂದು ಮಾರ್ಗ, ಆ ಮಾರ್ಗ ಶರಣರ ಮೂಲಕ ಸಿಗ್ತಾ ಇದೆ ಅಂದರೆ ಅದೇ ನನ್ನ ಜೀವನದಲ್ಲಿ ದೊಡ್ಡ ಪ್ರಾಪ್ತಿ ಅನ್ನೋ ಮಾತನ್ನು ಜೇಡರ ದಾಸಿಮಯ್ಯನವರು ಹೇಳ್ತಾ ಇದ್ದಾರೆ. ಆದರೆ ಇವತ್ತು ವ್ಯಕ್ತಿ ಅನೇಕ ವಾಕ್ಯಗಳನ್ನು ಜೀವನದಲ್ಲಿ ಕೇಳ್ತಾ ಇದ್ದಾನೆ. ಆದರೆ ಅನೇಕ ವಾಕ್ಯಗಳನ್ನು ಕೇಳಬೇಕಾದಾಗ ತನ್ನ ಜೀವನದಲ್ಲಿ ಅವನು ಲೆಕ್ಕ ಮಾಡೋದು ಯಾವುದನ್ನ ಅಂದರೆ, ಈ ಮಾತನ್ನು ಕೇಳಿದರೆ ನನಗೇನು ಧನ ಸಂಪಾದನೆ ಆಗ್ತದಾ, ಎಲ್ಲಾದರೂ ಧನದ ಲಾಭ ಸಿಗ್ತದಾ, ಇವರ ಮಾತನ್ನು ಕೇಳಿಸ್ಕೊಳ್ಳೋದ್ರಿಂದ ನನಗೆ ಯಾವುದಾದ್ರೂ ವಸ್ತುವಿನ ಲಾಭ ಆಗ್ತದಾ, ಇವರ ಮಾತನ್ನು ಕೇಳೋದ್ರಿಂದ ನನ್ನ ಜೀವನದಲ್ಲಿ ನನಗೆ ಏನೇನು ಪ್ರಾಫಿಟ್ ಆಗ್ತದೆ, ಕೇವಲ ವಸ್ತು ಮತ್ತು ವ್ಯಕ್ತಿಗಳ ಪ್ರಾಪ್ತಿ ಏನು ಸಿಗ್ತದೆ ಅದ್ರ ಬಗ್ಗೆ ಲೆಕ್ಕ ಮಾಡ್ತಾ ಮಾಡ್ತಾ ಇವತ್ತು ವ್ಯಕ್ತಿಗಳ ಮಾತನ್ನ ಕೇಳಲಿಕ್ಕೆ ರೆಡಿ ಇದ್ದಾನೆ. ಆದರೆ ಆ ವ್ಯಕ್ತಿ ತನ್ನ ಜೀವನದಲ್ಲಿ ನಾನು ಪರಮಾತ್ಮನನ್ನ ಪಡ್ಕೊಳ್ಳಿಕ್ಕೆ ಮಾರ್ಗವನ್ನು ತೋರಿಸುವಂತಹ ಮಾತನ್ನ ಕೇಳಬೇಕು ಅನ್ನೋದ್ರ ಕಡೆ ಗಮನವನ್ನ ಕೊಡ್ತಾ ಇಲ್ಲ. ಹಾಗಿದ್ರೆ ಪರಮಾತ್ಮನನ್ನ ಪಡ್ಕೊಳ್ಳುವಂತಹ ಮಾರ್ಗ ನಮಗೆ ಸಿಗಬೇಕು ಅಂದ್ರೆ ನಾವು ಏನು ಮಾಡಬೇಕು? ಯಾವ ಮಾತನ್ನ ತಿಳ್ಕೊಂಡಾಗ ನಾವು ಪರಮಾತ್ಮನನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ, ಆ ಮಾತಿನ ಕಡೆ ನಮಗೆ ಇಡೀ ದಿನದಲ್ಲಿ ಗಮನ ಎಷ್ಟಿದೆ ಅಂದ್ರೆ, ಇವತ್ತು ಪರಮಾತ್ಮನ ಬಗ್ಗೆ ಯಾರಾದರೂ ಜ್ಞಾನದ ಮಾತನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಜನರಿಗೆ ಅದು ಬೋರ್ ಆಗುವಂತಹ ವಿಷಯ. ಅದರಲ್ಲಿ ಇವತ್ತು ಜನರಿಗೆ ಆಸಕ್ತಿ ಕಡಿಮೆ. ಹಾಗಿದ್ರೆ ಆಸಕ್ತಿ ಯಾವುದ್ರಲ್ಲಿದೆ ಇವತ್ತು ವ್ಯಕ್ತಿಗಳಿಗೆ ಅಂದ್ರೆ, ಧನದ ಲಾಭದಲ್ಲಿ, ವಸ್ತುವಿನ ಲಾಭದಲ್ಲಿ ಏನಾದರೂ ಪ್ರಾಪ್ತಿ ಆಗ್ತಾ ಇದೆ ಅಂದ್ರೆ ಆ ಲಾಭದ ಕಡೆ ಇವತ್ತು ವ್ಯಕ್ತಿಯ ಜೀವನದಲ್ಲಿ ಆಸಕ್ತಿ ಇರೋ ಕಾರಣ ವಸ್ತುಗಳ ಪ್ರಾಪ್ತಿಯ ಬಗ್ಗೆ ಅನೇಕ ಮಾತುಗಳನ್ನು ಕೇಳಲಿಕ್ಕೆ ಜನ ರೆಡಿ ಇದ್ದಾರೆ. ಅದಕ್ಕೋಸ್ಕರ ಸುಳ್ಳು ಮಾತನ್ನ ಹೇಳಿದ್ರು ಕೂಡ ಆ ಸುಳ್ಳು ಮಾತನ್ನ ಕೇಳಲಿಕ್ಕೂ ಇವತ್ತು ಜನ ರೆಡಿ ಇದ್ದಾರೆ. ಆದರೆ ಪರಮಾತ್ಮನನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸತ್ಯ ಮಾತನ್ನ ಕೇಳಲಿಕ್ಕೆ ಇವತ್ತು ಜನ ತಯಾರಿಲ್ಲ. ಯಾಕೆಂದ್ರೆ ಯಾರನ್ನ ಪ್ರಾಪ್ತಿ ಮಾಡಿಕೊಂಡ ನಂತರ ನಮ್ಮ ಜೀವನದಲ್ಲಿ ತೃಪ್ತಿಯ ಅನುಭವವನ್ನು ಮಾಡಲಿಕ್ಕೆ ಸಾಧ್ಯ, ಯಾರನ್ನ ಪಡ್ಕೊಂಡ ನಂತರ ಸದಾ ಕಾಲಕ್ಕೂ ಸಂತುಷ್ಟತೆಯ ಅನುಭವವನ್ನು ನಾವು ಜೀವನದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಪರಮಾತ್ಮನ ಪ್ರಾಪ್ತಿ, ಪ್ರಭುವಿನ ಪ್ರಾಪ್ತಿಯ ಕಡೆ ನಾವು ಗಮನವನ್ನ ಕೊಟ್ಟಾಗ ಮಾತ್ರ ನಾವು ಸಂತುಷ್ಟತೆಯಿಂದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ. ಯಾವ ವ್ಯಕ್ತಿ ತೃಪ್ತಿಯಿಂದ ಜೀವನವನ್ನು ನಡೆಸ್ತಾನೋ ಅವನಷ್ಟು ಭಾಗ್ಯಶಾಲಿಗಳು ಜಗತ್ತಿನಲ್ಲಿ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ತೃಪ್ತಿಯಿಂದ ಜೀವನವನ್ನು ನಡೆಸೋದನ್ನು ನಾವು ಕಲಿಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಮೊದಲು ಈ ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾನು ಏನನ್ನ ಪಡ್ಕೊಳ್ಬೇಕು, ಅದು ಎಲ್ಲಿ ಸಿಗ್ತದೆ, ನಾನು ಏನನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅದು ಎಲ್ಲಿ ಸಿಗ್ತಾ ಇಲ್ಲ ಅನ್ನುವಂತಹ ವಾಸ್ತವ ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ನಾವು ಪಡ್ಕೊಳ್ಬೇಕಾಗಿರೋದು ಏನನ್ನ, ನಾವು ಹೋಗ್ತಾ ಇರೋ ಮಾರ್ಗ ಯಾವುದು, ಇವತ್ತು ವ್ಯಕ್ತಿಗೆ ನಿಜವಾಗ್ಲೂ ಬೇಕಾಗಿರೋದು ಯಾವುದು ಅಂತ ಹೇಳಿ ವ್ಯಕ್ತಿಯನ್ನ ಕೇಳಿದ್ರೆ ವ್ಯಕ್ತಿ ಹೇಳ್ತಾನೆ, ನನಗೆ ಧನ ಬೇಡ, ಸಂಪತ್ತು ಬೇಡ, ಆಸ್ತಿ ಬೇಡ, ಏನೂ ಬೇಡ, ನನಗೇನು ಬೇಕು, ಸುಖ ಬೇಕು, ಶಾಂತಿ ಬೇಕು. ಎಲ್ಲರ ಬಾಯಲ್ಲಿ ಬರೋದು ಫಸ್ಟ್ ಇದೇ ಮಾತು, ಸುಖ ಬೇಕು, ಶಾಂತಿ ಬೇಕು. ಹಾಗಿದ್ರೆ ಆ ಸುಖ ಶಾಂತಿ ಸಂಪತ್ತಿನಲ್ಲೂ ಇಲ್ಲ, ಶ್ರೀಮಂತಿಕೆಯಲ್ಲೂ ಇಲ್ಲ. ಒಂದು ವೇಳೆ ಶ್ರೀಮಂತಿಕೆಯಲ್ಲಿ ಸುಖ ಶಾಂತಿ ಇದ್ದಿದ್ರೆ ಜಗತ್ತಿನಲ್ಲಿರೋ ಎಲ್ಲಾ ಶ್ರೀಮಂತರು ಸುಖ ಶಾಂತಿಯಿಂದ ಇರಬೇಕಿತ್ತು. ಅವರ ಜೀವನದಲ್ಲೇ ಇವತ್ತು ಎಷ್ಟು ಪ್ರಕಾರದ ದುಃಖ ಅಶಾಂತಿ ಇದೆ. ಅವರ ಜೀವನದಲ್ಲಿ ದುಃಖ ಅಶಾಂತಿ ಇದೆ ಅಂದ್ರೆ ಶ್ರೀಮಂತಿಕೆಯಲ್ಲಿ ಸುಖ ಶಾಂತಿ ಇಲ್ಲ. ಒಂದು ವೇಳೆ ಸಂಪತ್ತಿನಲ್ಲಿ ಸುಖ ಶಾಂತಿ ಇದ್ದಿದ್ರೆ, ಚಿನ್ನದಲ್ಲಿ ಸುಖ ಶಾಂತಿ ಇದ್ದಿದ್ರೆ, ಎಲ್ಲರ ಬಳಿನೂ ಸ್ವಲ್ಪ ಇಲ್ಲ ಸ್ವಲ್ಪ ಚಿನ್ನ ಇದೆ, ಚಿನ್ನ ಇರೋರೆಲ್ಲ ಸುಖ ಶಾಂತಿಯಿಂದ ಇರಬೇಕಿತ್ತು. ಆದ್ರೆ ಇವತ್ತು ಯಾರೂ ಸುಖ ಶಾಂತಿಯಿಂದ ಇಲ್ಲ.
ವಸ್ತು, ಭೂಮಿ, ಸಂಪತ್ತು ಏನೆಲ್ಲ ಇದೆ ಎಲ್ಲ ಪಡ್ಕೊಂಡಿದ್ರೂ ಕೂಡ ವ್ಯಕ್ತಿ ಮತ್ತು ಅತೃಪ್ತಿಯ ಅನುಭವ, ಅಶಾಂತಿಯ ಅನುಭವವನ್ನು ಮಾಡ್ತಾ ಇದ್ದಾನೆ ಅಂದರೆ ಸುಖ ಶಾಂತಿ ಸಿಗೋದು ಯಾವಾಗ ಅಂದರೆ ಪರಮಾತ್ಮನ ಪ್ರಾಪ್ತಿ ಆದಾಗ ಮಾತ್ರ. ಆ ಪರಮಾತ್ಮನ ಬಗ್ಗೆ ಯಾರಾದರೂ ಹೇಳ್ತಾ ಇದ್ದಾರೆ ಅಂದರೆ ಪರಮಾತ್ಮನನ್ನು ಪಡ್ಕೊಳ್ಳೋದ್ರಲ್ಲಿ ಸುಳ್ಳನ್ನು ಹೇಳಿದರೂ ಕೂಡ ನೀನು ಸಿಗ್ತೀಯಾ ಅಂದರೆ ಆ ಮಾತನ್ನು ನಾನು ಕೇಳಲಿಕ್ಕೆ ರೆಡಿ ಇದ್ದೇನೆ ಅನ್ನೋ ಮಾತನ್ನು ಇಲ್ಲಿ ಜೇಡರ ದಾಸಿಮಯ್ಯನವರು ಹೇಳ್ತಾ ಇದ್ದಾರೆ. ಏಕೆಂದರೆ ಜೇಡರ ದಾಸಿಮಯ್ಯನವರು ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಸರ್ವಶ್ರೇಷ್ಠ ಪ್ರಾಪ್ತಿ ಜಗತ್ತಿನಲ್ಲಿ ಆ ಶಿವನ ಪ್ರಾಪ್ತಿ, ಅವನಿಗಿಂತ ದೊಡ್ಡ ಪ್ರಾಪ್ತಿ ಇನ್ಯಾವುದೂ ಇಲ್ಲ. ಪರಮಾತ್ಮ ಶಿವನನ್ನ ಪಡ್ಕೊಂಡ್ರೆ ಪರಮಾತ್ಮ ಎಲ್ಲದಕ್ಕೂ ದಾತ ಆಗಿರೋ ಕಾರಣ ಅವರು ಸಿಕ್ಕ ನಂತರ ನಮ್ಮ ಜೀವನದಲ್ಲಿ ಅಪ್ರಾಪ್ತ ಅನ್ನೋ ಯಾವ ವಸ್ತುನೂ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಕೂಡ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಪಡ್ಕೊಳ್ಬೇಕಾಗಿರೋದು ಯಾವುದನ್ನ ಅನ್ನೋದನ್ನ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು. ಪರಮಾತ್ಮನನ್ನ ಪಡ್ಕೊಂಡ್ರೆ ಸಾಕು ಅನ್ನೋ ಮಾತನ್ನ ಅವ್ರೇನು ಹೇಳ್ತಾ ಇದ್ದಾರೆ, ಹಾಗೆ ನಮ್ಮ ಜೀವನದಲ್ಲೂ ನಾವು ಈ ವಾಸ್ತವ ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು. ನೀನೊಬ್ಬನು ಸಿಕ್ಕರೆ ಸಾಕು, ಇನ್ನೇನೂ ಬೇಡ. ಹಾಗಿದ್ರೆ ಆ ಪರಮಾತ್ಮನನ್ನ ಪಡ್ಕೊಳ್ಳಿಕ್ಕೆ ಯಾವ ಯಾವ ಜ್ಞಾನದ ಮಾತು ನಮ್ಮ ಜೀವನದಲ್ಲಿ ಸಿಗ್ತಾ ಇದೆ, ಶರಣರು ನಮಗೆ ಯಾವ ಯಾವ ಮಾತಿನ ಮೂಲಕ ಪರಮಾತ್ಮನನ್ನ ಪಡ್ಕೊಳ್ಳಬಹುದು ಅನ್ನೋ ವಾಸ್ತವ ಸತ್ಯವನ್ನ ಹೇಳ್ಕೊಡ್ತಾ ಇದ್ದಾರೆ. ಆ ಸತ್ಯವನ್ನ ಅರ್ಥ ಮಾಡಿಕೊಂಡು ಆ ಸದಾಶಿವನನ್ನ ಪಡ್ಕೊಂಡು ನಮ್ಮ ಜೀವನದಲ್ಲಿ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿ ನಿರಂತರ ತಪಸ್ವಿಗಳಂತೆ, ಶರಣರಂತೆ ಸಂತುಷ್ಟತೆಯ ಜೀವನ, ತೃಪ್ತಿಯ ಜೀವನವನ್ನು ಸದಾ ನಾವು ನಡೆಸಲಿಕ್ಕೆ ಸಾಧ್ಯ ಅನ್ನೋ ಸುಂದರ ಮಾತನ್ನ ಇಲ್ಲಿ ಜೇಡರ ದಾಸಿಮಯ್ಯನವರು ತಿಳಿಸ್ತಾ ಇದ್ದಾರೆ. ಓಂ ಶಾಂತಿ.